ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಹರಿದು ಪ್ರವೀಣ್ ಎಂಬಾತ ಸಾವನ್ನಪ್ಪಿದ. ಈ ಪ್ರವೀಣ್ ಏನಿದ್ದಾನೆ ಹೊಳೆನರಸೀಪುರದ ಒಂದು ತಾಲೂಕಿನ ಕಬ್ಬಿನಹಳ್ಳಿ ಗ್ರಾಮದ ವ್ಯಕ್ತಿ. ಆದರೆ ಈ ಪ್ರವೀಣ್ ಸಾಕಿದಂತಹ ಒಂದು ಸಾಕು ನಾಯಿ ಇದೆ. ಆ ಸಾಕು ನಾಯಿಗೆ ಈಗ ಒಂದು ಭಾರಿ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಆತನ ಮಾಲೀಕನಿಲ್ಲದೆ ಆ ಒಂದು ನಾಯಿ ಪರದಾಡ್ತಾ ಇದೆ. ಆ ನಾಯಿಯ ನೋವನ್ನು ಕೇಳೋರು ಕೂಡ ಯಾರಿಲ್ಲ. ಮೂಕ ಪ್ರಾಣಿಯ ಆಕ್ರಂತದ ಯಾರಿಗೂ ಕೂಡ ಅರ್ಥವಾಗ್ತಾ ಇಲ್ಲ. ಪ್ರವೀಣ್ ಸಾವಿನಿಂದ ಕಂಗೆಟ್ಟಿದೆ ಆತನ ಸಾಕು ನಾಯಿ. ಒಡೆಯನಿಲ್ಲದೆ ಅನಾಥನಾದ ದಿವಾನ್. ಲ್ಯಾಬ್ರಡಾರ್ ನಾಯಿ ಸಾಕಿದ್ದ ಪ್ರವೀಣ್. ಲ್ಯಾಬ್ರಡಾರ್ ಎನ್ನುವಂತಹ ಒಂದು ನಾಯಿಯನ್ನು ಸಾಕಿದ್ದ ಪ್ರವೀಣ್ 5 ವರ್ಷದ ಹಿಂದೆ ಲ್ಯಾಬ್ರಡಾರ್ ನಾಯಿ ಮರಿಯನ್ನ ತಂದು ಸಾಕಿದ್ದ. 2 ದಿನಗಳಿಂದ ಪ್ರವೀಣ್ ಕಾಣದೆ ಆತನ ಸಾಕು ನಾಯಿ ನರಳಾಡ್ತಾ ಇದೆ. 2 ದಿನದಿಂದ ಆ ನಾಯಿ ಊಟನೇ ಮಾಡ್ತಾ ಇಲ್ಲ. ಮೌನಕ್ಕೆ ಜಾರಿರುವಂತಹ ದಿವಾನ್ ಅನ್ನು ಸಂತೈಸುತ್ತಿರುವಂತಹ ಕುಟುಂಬಸ್ಥರು ನೋಡಿ, ಈ ಒಂದು ಹಾಸನದ ದುರಂತ ಏನಿದೆ ಅದು ಬರೀ ಅವರ ಮನೆಯ ಕುಟುಂಬದವರಿಗೆ ಮಾತ್ರ ಅದರ ಒಂದು ಹೊಡೆತ ಬಿದ್ದಿಲ್ಲ, ನೋವು ಹಾಕಿಲ್ಲ. ಅವರು ಸಾಕಿರುವಂತಹ ಒಂದು ಸಾಕು ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಕೂಡ ನೋವು ಹಾಕಿದೆ. ಪ್ರವೀಣ್ ಸಾಕಿದ್ದಂತಹ ಒಂದು ನಾಯಿ ಏನಿದೆ ಲ್ಯಾಬ್ರಡಾರ್ ನಾಯಿ, ಆತ 5 ವರ್ಷಗಳ ಹಿಂದೆ ಆ ನಾಯಿಯನ್ನು ತಂದು ಸಾಕಿದ್ದ. ಆ ಪ್ರವೀಣ್ ಇಲ್ಲದೇ ಇರುವುದಕ್ಕೆ 2 ದಿನದಿಂದ ಆ ನಾಯಿ ಊಟನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೌನವಾಗಿದೆಯಂತೆ. ಇಷ್ಟು ದಿನ ಆತನ ಜೊತೆ ಆಡಿಕೊಂಡು ಕುಣಿದಾಡ್ಕೊಂಡು ಓಡಾಡ್ಕೊಂಡಿತ್ತು ಆ ನಾಯಿ ಪ್ರವೀಣ್ ಜೊತೆ. ಆದರೆ ಈಗ ಪ್ರವೀಣ್ ಇಲ್ಲದೆ ಇರೋದ್ರಿಂದ ಆ ನಾಯಿ ಮೌನವಾಗಿರುವಂಥದ್ದು, ಊಟ ಮಾಡದೆ, ಏನೂ ಕೂಡ ಉತ್ಸಾಹ ಇಲ್ಲದೆ ಕೂತಿರುವಂಥದ್ದು. ಮನೆಯ ಜನರು ಏನಿದ್ದಾರೆ ಆ ನಾಯಿಯನ್ನು ನೋಡ್ಕೊಳ್ತಾ ಇದ್ದಾರೆ, ಅದನ್ನು ಸಂತೈಸ್ತಿದ್ದಾರೆ. ಆದರೆ ಆ ಮೂಕ ಪ್ರಾಣಿಯ ವೇದನೆ ನಿಜಕ್ಕೂ ಕೂಡ ಯಾರಿಗೂ ಅರ್ಥ ಆಗಲ್ಲ. ಎಷ್ಟು ಸಂಕಟ ಇರುತ್ತೆ ಅಂತ ಅದಕ್ಕೆ ಮಾತ್ರ ಗೊತ್ತಾಗುತ್ತೆ. ನಾವು ಜನರು ಅಳ್ತಾರೆ, ಹೇಳ್ಕೊಳ್ತಾರೆ, ಅವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾರೆ, ಅರ್ಥ ಆಗುತ್ತೆ. ಆದರೆ ಈ ಮೂಕ ಪ್ರಾಣಿಗಳು ಏನಂತ ಶೇರ್ ಮಾಡ್ಕೊಳ್ಳುತ್ತೆ? ಸುಮ್ಮನೆ ಇರೋದು ಬಿಟ್ಟರೆ ಬೇರೇನೂ ಅದಕ್ಕೆ ಆಪ್ಷನ್ ಇಲ್ಲ. ಪಾಪ ಆ ನಾಯಿ ಏನಿದೆ ಈಗ ಸದ್ಯಕ್ಕೆ ಊಟವನ್ನು ಬಿಟ್ಟು ಮೌನವಾಗಿದೆಯಂತೆ. ಪ್ರವೀಣ್ ಬರ್ತಾನೇನೋ ಅನ್ನೋಂಥ ಆಸೆಯಿಂದ ಕಾಯ್ತಾ ಇದೆ. ಆದರೆ ಸದ್ಯಕ್ಕೆ ಪ್ರವೀಣ್ ಅಂತೂ ಬರಲ್ಲ. ಏನಾದ್ರೂ ತುಂಬಾ ಡೈಲಿ ಚೆನ್ನಾಗಿ ನೋಡ್ಕೊಳ್ಳೋರ ಮಗ ಅದನ್ನ. ನನಗೆ ಬೈಬೇಡಿ, ಅವನಿಗೆ ಬೈಬೇಡಿ, ನನಗೆ ಬೈರಿ ಅನ್ನ. ನನಗೆ ಹಾಕ ಊಟನ ಅವನಿಗೆ ಹಾಕಿ, ನನಗೆ ಊಟ ನಾನು ಹೊರಗಡೆ ತಿಂತೀನಿ ಅಂತ ಚೆನ್ನಾಗಿ ಸಾಕಿ ಅಂದಿದ್ನ. ಬೆಳ್ಳಿ ಚೈನ್ ಮಾಡಿ ಸಾಕ್ದಿರಿ ಅಂತ ಹೇಳಿದೆ. ಬೆಳ್ಳಿ ಚೈನ್ ಹಾಕಿ ಅಂತ. ಏನ್ ನಾಯಿ ಅಂದ್ರೆ ಅಷ್ಟೊಂದು ಪ್ರೀತಿ ಅವ್ರಿಗೆ? ಚಿಕ್ಕ ಮರಿಯಿಂದ ತಂದು ಸಾಕು. ಮರಿಯಿಂದಲೇ ತಂದು ಸಾಕ್ತ. ದಿವಾನ್ ಅಂತ ಹೆಸರು ಇಟ್ಟಿದ್ದೆ. ಈಗ ನೆನ್ನೆಯಿಂದ ಹೆಂಗಿದೆ ನಾಯಿ? ನೆನ್ನೆಯಿಂದ ಅವ್ರಿಂದ ತಪ್ಪಗಾಗೈತೆ. ಊಟ ತಿಂತ ಇಲ್ಲ. ಇಷ್ಟು ಜನ ಇದ್ರೆ ಸುಮ್ಮನೆ ಇರ್ತಾನೆ. ಇಷ್ಟು ಜನ ಇದ್ರು ಅಯ್ಯೋ ಸುಮ್ಮನೆ ಇರ್ಸಕ್ಕಾಗದ. ಬಗ್ತಾನೆ ಇಲ್ಲ. ಎಲ್ಲೋದ್ರು ಹೊಡ್ಬೇಕಾದ್ರೆ ದಿವ ಅಂದ್ರೆ ಸಾಕು, ಎಲ್ಲಿದ್ರು ಹೊಡ್ಬರೋದು. ಇದಕ್ಕೆ ಸುಮಾರು ಖರ್ಚಾಗದೇನೋ ತಿಂಗಳಲ್ವಾ? ಇದಕ್ಕೂ ಅವ್ರ ಕಂಡ್ರೆ ಅಟ್ಯಾಚ್ಮೆಂಟಾ? ಭಾರಿ ಸರ್. ರೌಂಡ್ ಹೋಗ್ಬಿಟ್ರೆ ಬಂದ್ಬಿಟ್ರೆ ಜಿಂಕಿ ಮರಿ ಹೋದಂಗ್ ಬರ ಭಾರಿ ಒಲು ಇತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.